ನಮಸ್ತೆ. ನಮಸ್ತೆ ಸರ್. ರಾಜ್ಯ ಅನುದಾನ ರಹಿತ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಗಳ ಮತ್ತು ನೌಕರರ ಒಕ್ಕೂಟ ರಿಜಿಸ್ಟ್ರೇಷನ್ ಬೆಂಗಳೂರು. ಇವತ್ತು ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ? ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಿದ ಇಲಾಖೆ ಅಧಿಕಾರಿಗಳ ತಮ್ಮ ಬೇಡಿಕೆ ಏನಿದೆ ಹೇಳಿ ಸರ್. ಸರ್, ನಮ್ದು 95ರ ನಂತರದ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ಪಡೆಯುವಂತ ಕುರಿತು ನಮ್ದು ಹೋರಾಟ ಇದೆ ಸರ್. ಯಾಕಂತಂದ್ರೆ 94ರವರೆಗೆ ಸರ್ಕಾರ ಈಗಾಗಲೇ ಅನುದಾನವನ್ನ ಘೋಷಣೆ ಮಾಡಿದೆ. 1994ರ ನಂತರ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಇಲ್ಲಿವರೆಗೂ ಕೂಡ ಯಾವುದೇ ಸರ್ಕಾರ ಬಂದ್ರು ಕೂಡ ಅನುದಾನವನ್ನ ಘೋಷಣೆ ಮಾಡಿಲ್ಲ. ಹಾಗಾಗಿ ಆ ಒಂದು ಶಾಲೆಗಳಲ್ಲಿ ಬಿಡ್ತಕ್ಕಂತ ಎಲ್ಲ ಶಿಕ್ಷಕರ ಜೀವನ ಅತಂತ್ರವಾಗಿದೆ. ಆ ಒಂದು ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂತ ಮಕ್ಕಳಿಗೂ ಕೂಡ ಸರ್ಕಾರದಿಂದ ಸಿಗ್ತಕ್ಕಂತ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ. ಉದಾಹರಣೆ ಹೇಳ್ಬೇಕಂದ್ರೆ ಮಧ್ಯಾಹ್ನದ ಬಿಸಿ ಊಟ ಇರ್ಬೋದು, ಮೊಟ್ಟೆ ಇರ್ಬೋದು, ಆಮೇಲೆ ಪೌಷ್ಟಿಕ ಹಾಲು ಇರ್ಬೋದು, ನಂತರ ಪಠ್ಯ ಪುಸ್ತಕ ಇರ್ಬೋದು, ಉಚಿತ ಸಮವಸ್ತ್ರ ಇರ್ಬೋದು. ಆ ಎಲ್ಲರಿಂದ ಕೂಡ ನಮ್ಮ ಮಕ್ಕಳು ವಂಚಿತರಾಗಿದ್ದಾರೆ. ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಅನುದಾನ ರಹಿತ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಕರ್ನಾಟಕದವರೇ, ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಕರ್ನಾಟಕದವರೇ. ಈ ರೀತಿಯಾದಂತ ಮಲತಾಯಿ ಧೋರಣೆ ಬೇಡ ಅನ್ನುವಂತ ಉದ್ದೇಶದಿಂದ ಕೆಲವೊಂದು ಶಾಲೆಗಳಿಗೆ ಅತಿ ಕನಿಷ್ಠ ವೇತನವನ್ನ ಕೊಟ್ಟರು ಕೂಡ ಕನ್ನಡದ ಭಾಷೆಯ ಅಭಿಮಾನದ ಮೂಲಕ ಅಲ್ಲಿನ ಶಿಕ್ಷಕರು ತಮ್ಮ ಜೀವನವನ್ನ ತ್ಯಾಗ ಮಾಡಿ ಕೊಟ್ಟಷ್ಟು ವೇತನಕ್ಕೆ ದುಡಿದ ಮಕ್ಕಳ ಭವಿಷ್ಯವನ್ನು ಉಜ್ವಲ ಮಾಡಿದ್ದಾರೆ. ನಮ್ಮ ಅನುದಾನ ರಹಿತ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಮಕ್ಕಳು ಇವತ್ತು IAS ಮಟ್ಟದಲ್ಲೂ ಕೂಡ ಅವರು ಒಂದು ಸಾಧನೆಯನ್ನ ಮಾಡಿದ್ದಾರೆ, ಉನ್ನತ ಹುದ್ದೆಗಳು ಕೂಡ ಹೋಗಿದ್ದಾರೆ. ಆದ್ರೆ ಅಲ್ಲಿ ಒಂದು ಕೆಲಸ ಮಾಡ್ತಕ್ಕಂಥ ಶಿಕ್ಷಕರ ಜೀವನ ಬಹಳಷ್ಟು ಅತಂತ್ರವಾಗಿದೆ. ದೀಪದ ಬುಡದಲ್ಲಿ ಕತ್ಲೆ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಯಾಕೆ ಈ ರೀತಿ ಹೋರಾಟ ಮಾಡ್ತಾ ಇದ್ದೇವೆ ಅಂತಂದ್ರೆ 94ರಿಂದ ನಿರಂತರವಾಗಿ ಬೇರೆ ಬೇರೆ ಸರ್ಕಾರಗಳು ಬಂದ್ರೂ ಕೂಡ ನಮಗೆ ಅನುದಾನವನ್ನ ಕೊಡ್ತಾ ಇಲ್ಲ. 87ರ ಹಿಂದೆ ಶಾಶ್ವತ ಅನುದಾನ ರಹಿತ ಅಂತೇಳಿ ಒಂದು ನಿಯಮ ಮಾಡಿ ಅನುದಾನದ ಮೇಲೆ ಕೊಡಲ್ಲ ಅಂತ ಹೇಳಿದ್ರು. ಆದ್ರೆ ಯಡಿಯೂರಪ್ಪನವರು ಬಂದ ನಂತರ ಅದನ್ನ ತೆಗೆದುಹಾಕಿನ ಮೇಲೆ ಅನುದಾನ ಕೊಡ್ತೇವೆ ಅಂತ ಹೇಳಿದ್ರು. 87ರಿಂದ 94ವರೆಗೂ ಕೊಟ್ರು. ಹಾಗಾಗಿ ಅದಾದ ನಂತರ ಪ್ರಾರಂಭ ಆದಂತಹ ಶಾಲೆಗಳು ಕೂಡ ಇವತ್ತಾಗ್ಬೋದು ನಾಳಾಗ್ಬೋದು ಅಂತೇಳಿ ಆಶಾಭಾವನೆಯಿಂದ ನಿರಂತರವಾಗಿ ನಾವು ಎಷ್ಟೇ ಕಷ್ಟ ಬಂದ್ರು ಕೂಡ ಶಾಲೆ ನಡೆಸೋದು ಬಹಳಷ್ಟು ಕಷ್ಟದ ಕೆಲಸ ಆದ್ರೂ ಕೂಡ ಶಾಲೆಗಳನ್ನ ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗಿದ್ದೇವೆ. ಹಾಗೇನೆ ಪ್ರತಿ ವರ್ಷ ಬಜೆಟ್ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದೇವೆ. ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದ 25 ದಿನಗಳ ಕಾಲ ನಿರಂತರವಾಗಿ ಅನಿರ್ದಿಷ್ಟವಾಗಿ ಉಪವಾಸ ಮಾಡಿದ್ದೇವೆ. ಆಗ ಸರ್ಕಾರ ಏನಿದೆ ಅಂತಂದ್ರೆ ಕೋವಿಡ್ ಕಾರಣದಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಗಂಭೀರ ಇದೆ, ಒಂದಷ್ಟು ದಿನ ನಮ್ಗೆ ಅವಕಾಶ ಮಾಡಿಕೊಟ್ರೆ ನಿಮಗೆ ಖಂಡಿತ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಅದು ಜಾರಿಗೆ ಬಂದಿಲ್ಲ. ನಂತರ ಕಾಂಗ್ರೆಸ್ ಗವರ್ಮೆಂಟ್ ಬರೋದಕ್ಕಿಂತ ಮುಂಚಿತವಾಗಿ ಸಿದ್ದರಾಮಯ್ಯನವರೇ ನಮ್ಮ ಟೆಂಟಿಗೆ ಬಂದು ನಂತರ ನಮ್ಮ ಗವರ್ಮೆಂಟ್ ಬಂದ್ರೆ ಖಂಡಿತ ಕೊಡ್ತೇವೆ ಅಂತ ಹೇಳಿದ್ರು. ಈಗಾಗಲೇ ಅವ್ರಿಗೂ ಕೂಡ 3 ವರ್ಷ ಅವಧಿ ಮುಗಿತು. ಅಷ್ಟೇ ಅಲ್ಲ, ಈ ಕಾಂಗ್ರೆಸ್ ಸರ್ಕಾರ ತಮ್ಮ ಪ್ರಣಾಳಿಕೆಯಲ್ಲಿ ಖಾಸಗಿ ಅನುದಾನ ರಹಿತ ಶಾಲೆಗಳಿಗೆ ಅನುದಾನ ಕೊಡ್ತೇವೆ 2012ರವರೆಗೆ ಅಂತೇಳಿ ಈಗಾಗಲೇ ಘೋಷಣೆ ಮಾಡಿದೆ. ಈ ಸರ್ಕಾರ ಒಂದು 3 ವರ್ಷ ಆಗಿದೆ, ಇಲ್ಲಿವರೆಗೂ ಕೊಟ್ಟಿಲ್ಲ. ನಾವು ಇದನ್ನ ನೆನಪಿಸ್ತಾ ಬಂದಿವಿ. ಬೆಳಗಾವಿ ಅಧಿವೇಶನ ಮತ್ತು ಇಲ್ಲಿ ಒಂದು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿವಿ. ಹಾಗಾಗಿ ಇಲ್ಲಿವರೆಗೂ ಕೂಡ ಅನುದಾನ ಕೊಟ್ಟಿಲ್ಲ. ಈಗ ಮುಖ್ಯಮಂತ್ರಿಯವರು ಕೂಡ ಬದಲಾವಣೆ ಆಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನಾದ್ರೂ ನಮಗೆ ಅನುದಾನ ಸಿಗುವುದಂತ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೇವೆ. ತಮ್ಮ ಮೂಲಕ ಅದರ ಒಂದು ವಿಷಯವನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ತಾವು ಕೂಡ ಮಾಧ್ಯಮದವರು ಪ್ರಾಮಾಣಿಕವಾದಂತಹ ಪ್ರಯತ್ನ ಸರ್ಕಾರಕ್ಕೆ ಗಮನಕ್ಕೆ ತಂದು ನಮಗೊಂದಿಷ್ಟು ಜೀವನಕ್ಕೆ ದಾರಿ ಮಾಡಿಕೊಡುವಂತ ಕೆಲಸವನ್ನ ಮಾಧ್ಯಮದವರು ಮಾಡ್ಬೇಕಂತ ಈ ಮೂಲಕ ತಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ ಸರ್. ಒಂದು ವಿಷಯ, ಒಂದು ಹೊಗಳಿಕೆ ಮಾತು ಉತ್ಪ್ರೇಕ್ಷೆ ಮಾತು ಅಂತಲ್ಲ, ಈ ನೆಲದ ಕಾನೂನಲ್ಲಿ ಅವನೆಂತ ದೊಡ್ಡ ಕ್ಲಾಸ್ ಆಫೀಸರ್ ಆಗಲಿ, ಇಡೀ ದೇಶದ ಪ್ರಧಾನ ಮಂತ್ರಿ ಆಗಲಿ ತಮ್ಮಿಂದ ಆಗ್ತಾರೆ ಹೊರತು ನೀವು ಹೋರಾಟ ಎಷ್ಟು ಮಟ್ಟಿಗೆ ಸರಿ ಅಂತ ನಮ್ಮ ಸರ್, ಎಲ್ಲರಿಗೂ ಕೂಡ ಅವರವರ ಹಕ್ಕುಗಳನ್ನ ಪಡ್ಕೊಳ್ಳೋದು ಈ ಒಂದು ಸಂವಿಧಾನ ನಮಗೆ ಕೊಟ್ಟಿದೆಯಲ್ಲ ಸರ್. ನಮ್ಮ ಹಕ್ಕುಗಳು ನಮಗೆ ಸಿಗಿದ್ದಾಗ ನಾವು ಕೂಡ ಅನಿವಾರ್ಯವಾಗಿ ಹೋರಾಟಕ್ಕೆ ಇರಬೇಕಾಗುತ್ತಲ್ಲ ಸರ್. ನಮಗೆ ಹಕ್ಕುಗಳು ಸಿಕ್ಕಿಲ್ಲ. ಇವತ್ತು ನೋಡಿ, ಕನಿಷ್ಠ ವೇತನದಲ್ಲಿ ದುಡ್ತಾ ಇದ್ದಾರೆ 8,000 10,000. ಇವತ್ತು 8,000 10,000ಕ್ಕೆ ಜೀವನ ನಿರ್ವಹಣೆ ಮಾಡಕ್ಕಾಗುತ್ತೆ ಸರ್? ಮಕ್ಕಳು ಓದಿಸ್ಲಿಕ್ಕೆ ಆಗುತ್ತಾ? ಶಾಲೆ ಫೀಸ್ ಕಟ್ಸ್ಲಿಕ್ಕೆ ಆಗುತ್ತಾ? ಏನಾಗುತ್ತೆ ಸರ್ 10,000 12,000ದಲ್ಲಿ? ಹಂಗಾಗಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರ ಸ್ಥಿತಿ ಬಹಳಷ್ಟು ಗಂಭೀರ ಇದೆ ಸರ್. ಈಗಾಗಲೇ ಕೆಲವರೆಲ್ಲ ನಿವೃತ್ತಿ ಆಗಿದ್ದಾರೆ ಸರ್. ನಿವೃತ್ತಿಯಾಗಿ ಏನೂ ಇಲ್ಲದೆ ಹೋಗಿದ್ದಾರೆ. ಆಮೇಲೆ ನಾನು ವೈಯಕ್ತಿಕವಾಗಿ ತಗೊಂಡ್ರು ಕೂಡ 96ರಿಂದ ಕನ್ನಡ ಮಾಧ್ಯಮದಲ್ಲಿ ಪ್ರೌಢಶಾಲೆ ನಡೆಸ್ತಾ ಇದ್ದೀನಿ ಸರ್. ನಾನು ಒಂದು ಮ್ಯಾನೇಜ್ಮೆಂಟ್ ಮತ್ತೆ ಅಲ್ಲಿ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಪಕ್ಕದಲ್ಲೇ ಸರ್ಕಾರಿ ಶಾಲೆ ಮಕ್ಕಳಿಗೆ ಎಲ್ಲ ಸೌಕರ್ಯ ಸಿಗ್ತಾ ಇದೆ.
ಮಧ್ಯಾಹ್ನದ ಊಟ ಸಿಗ್ತಾ ಇದೆ, ಮೊಟ್ಟೆ ಸಿಗ್ತಾ ಇದೆ, ಹಾಲು ಸಿಗ್ತಾ ಇದೆ, ಯೂನಿಫಾರ್ಮ್ ಸಿಗ್ತಾ ಇದೆ, ಶೂ ಸಿಗ್ತಾ ಇದೆ, ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ, ಪ್ರವಾಸ ಭಾಗ್ಯ ಸಿಗ್ತಾ ಇದೆ. ಆದ್ರೂ ಕೂಡ ನಮ್ಮ ಶಾಲೆಗಳು ಇಳಿದೆ ಅಂತಂದ್ರೆ ಅರ್ಥ ಏನು ಸರ್? 30 ವರ್ಷದಿಂದ ಅಷ್ಟೆಲ್ಲ ಕೊಟ್ಟು ನಮ್ಮಲ್ಲಿ ಏನೂ ಇಲ್ಲ. ನಾವು ಒಂದಿಷ್ಟು ಶುಲ್ಕವನ್ನು ವಸೂಲು ಮಾಡಿ ಶಿಕ್ಷಣ ಕೊಡ್ತಾ ಇದ್ವಿ. ಆದ್ರೂ ಕೂಡ ನಮ್ಮಲ್ಲಿ ಮಕ್ಕಳು ಉಳ್ಕೊಂಡ್ರಂದ್ರೆ ಕಾರಣ ಏನು ಸರ್? ನೀವು ಮಾಧ್ಯಮದ ಹೇಳಿ ಸರ್. ಉಳಿದಿರ್ಬೇಕಾದ್ರೆ ಏನು ಸರ್ ರೀಸನ್? ಅಷ್ಟು ಸೌಲಭ್ಯದ ನಡುವೆ ನಮ್ಮಲ್ಲಿ ಫೀಸ್ ಕಟ್ಟಿ ಮಕ್ಕಳು ಉಳ್ಕೊಂಡ್ರಂದ್ರೆ ಏನ್ ಸರ್ ರೀಸನ್? ಗುಣಮಟ್ಟದ ಶಿಕ್ಷಣ ಕೊಟ್ಟಿದೀವಿ ಸರ್. SSLC ರಿಸಲ್ಟ್ ತಗೊಳ್ರಿ, PUC ರಿಸಲ್ಟ್ ತಗೊಳ್ರಿ. ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥ ಮಕ್ಕಳು ಇಂಗ್ಲಿಷ್ ಮಾಧ್ಯಮದ ಮಕ್ಕಳನ್ನ ಬೀಟ್ ಮಾಡಿದ್ದಾರೆ ಸರ್. ನನ್ನ ಶಾಲೆಯಲ್ಲಿ MD ಮಾಡಿದಂತ ಮಕ್ಕಳು ನನ್ನ ಶಾಲೆಯಲ್ಲಿ ಓದಿದ್ದಾರೆ. ಹೆಮ್ಮೆ ಅಂತ ಹೇಳ್ತಾರೆ ಸರ್. ಅಂತ ಮಕ್ಕಳು ಇನ್ನಷ್ಟು ಕೂಡ ಈ ನಾಡಿಗೆ ಸಿಗಲಿ ಅನ್ನುವಂತ ಉದ್ದೇಶದಿಂದ ನಮ್ಮ ವೈಯಕ್ತಿಕ ಜೀವನವನ್ನ ಬರ್ಬಾದ್ ಮಾಡ್ಕೊಂಡು ಇವತ್ತು ಶಾಲೆಗಳನ್ನು ನಡೆಸ್ತಾ ಇದೀವಿ ಸರ್. ಸರ್ಕಾರಕ್ಕೆ ಒಂದಿಷ್ಟು ಕಿಂಚಿತ್ ಕಾಳಜಿ ಬೇಡವೇನು ಸರ್? ಆಯ್ತು, ಇವತ್ತು ಕೊಡೋಣ ಅಂತ ಹೇಳ್ಬಿಡಿ ಸರ್. ಹಿಂದೆ ಮಾಡಿದ್ರಲ್ಲ 87ರ ಹಿಂದೆ ಶಾಶ್ವತ ಅನುದಾನ ಐತೆ ಅಂತೇಳಿ, ಅದನ್ನ ಇವತ್ತು ಹೇಳ್ಬಿಡಿ. ನಾವು ಕೇಳಕ್ ಬರಲ್ಲ. ಶಾಲೆ ನಡೆಸ್ತೋ ಬಿಡಿಸ್ತೋ ಗೊತ್ತಿಲ್ಲ. ಹುಟ್ಟಿಸಿದ್ರೆ ಉನ್ಮೇಸಲ್ಲ. ನಾವು ಏನೋ ಒಂದು ದಾರಿಯಲ್ಲಿ ಬದುಕ್ತೀವಿ. ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಜೀವಿ ಕೂಡ ಯಾವುದೇ ರೀತಿಯಲ್ಲಿ ಬದುಕುವ ಹಕ್ಕಿದೆ, ಅದು ಬದುಕ್ತವೆ ತನ್ನ ಆಯುಷ್ಯವರೆಗೂ. ನಮ್ಮ ಶಾಲೆಗಳು ಕೂಡ ಈಗ ಆಯುಷ್ಯವರೆಗೂ ಇರೋವರೆಗೂ ಬದುಕ್ತವೆ. ಅದನ್ನ ಹೇಳ್ಬಿಡ್ರಿ, ಘಂಟಾಘೋಷವಾಗಿ ಇವತ್ತು ಹೇಳ್ಬಿಡು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಉಳಿಯಲಿ 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 ಉಳಿಯಲಿ, ಬೇಕೇ ಬೇಕು ಬೇಕೇ ಬೇಕು, ಬೆಳೆಯಲಿ ಬೆಳೆಯಲಿ ಕನ್ನಡ ಶಾಲೆಗಳಿಗೆ, ಕನ್ನಡ ಶಾಲೆಗಳಿಗೆ ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ